ರಕ್ಷಕರೇ ಭಕ್ಷಕರ ಆಗ್ಬಿಟ್ರೆ ಹೇಗಪ್ಪ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮನ್ನ ಕಾಡುತ್ತೆ. ಆ ರಕ್ಷಕರು ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಅವರಿದ್ರೆ ನಮಗೆ ಭದ್ರತೆ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ಜನಸಾಮಾನ್ಯರು ಪೊಲೀಸರ ಮೇಲೆ ಅಷ್ಟರ ಮಟ್ಟಿಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲಾ ಪೊಲೀಸರು ಕೂಡ ಭಕ್ಷಕರಾಗಲ್ಲ ಬಿಡಿ. ಕೆಲವೊಂದಷ್ಟು ಕಡೆ ಪ್ರಾಮಾಣಿಕ ದಕ್ಷ ಆಫೀಸರ್ಸ್ ಕೂಡ ನಮ್ಮ ಮಧ್ಯೆ ಇದ್ದಾರೆ. ಬಟ್ ಅದರ ಮಧ್ಯದಲ್ಲೂ ಕೂಡ ಕೆಲ ರಾಕ್ಷಸರಿರ್ತಾರಲ್ಲ, ಅಂಥವರಿಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಪೊಲೀಸರೇ ಸರ್ವಾಧಿಕಾರಿಗಳಾಗ್ಬಿಟ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಕಂಡವರ ಮೇಲೆ ಬೇಕಾಬಿಟ್ಟಿ ಹಲ್ಲೆ ಮಾಡ್ತಿದ್ದಾರಂತೆ ಪೊಲೀಸರು. ಸಿಗರೇಟ್ ನೆಪದಲ್ಲಿ ಪೊಲೀಸರಿಂದ ಹಗಲು ದರೋಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ನಿಷೇಧ, ಇದೇ ವಿಚಾರವಾಗಿ ಪೊಲೀಸರಿಂದ ಗೂಂಡಾಗಿರಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಖಾಕಿ ದರ್ಪದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೆಜೆಸ್ಟಿಕ್ ನಲ್ಲಿ ಯುವಕರ ಮೇಲೆ ಪೊಲೀಸರು ಯಾವ ರೀತಿ ದರ್ಪ ತೋರಿಸ್ತಿದ್ದಾರೆ ಅಂತ. ಸಿಗರೇಟ್ ಸೇದೋರನ್ನ ಬಿಟ್ಟು ಮತ್ತೊಬ್ಬರ ಮೇಲೆ ದರ್ಪ ತೋರಿಸಿದ್ದಾರಂತೆ ಪೊಲೀಸರು. ಅಂಗಡಿಯಲ್ಲಿ ಸಿಗರೇಟ್ ಖರೀದಿ ಮಾಡ್ತಿದ್ದವರ ಮೇಲೆ ಪೊಲೀಸರ ದರ್ಪ, ಕೆಳಗೆ ಬೀಳಿಸಿ ಎಳೆದಾಡಿ ಹಲ್ಲೆ ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ಸ್ಟೇಷನ್ಗೂ ಕರೆದೊಯ್ಯದೆ ಅಂಡರ್ ಪಾಸ್ ಒಳಗಡೆ ಕರೆದೊಯ್ದು ಕಲೆಕ್ಷನ್ ಮಾಡಿದ್ದಾರಂತೆ. ಫೈನ್ ಕಲೆಕ್ಷನ್ ಮಾಡೋ ನೆಪದಲ್ಲಿ ಪೊಲೀಸರಿಂದ ಲೂಟಿ ಆಗಿದೆ ಅನ್ನುವಂಥ ಆರೋಪವನ್ನ ಜನ ಮಾಡ್ತಿದ್ದಾರೆ. ಇವರೇನು ರಕ್ಷಕರ ಅಥವಾ ಭಕ್ಷಕರ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವ ಮಟ್ಟಿಗೆ ಈ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಧಿಕಾರ ಇದೆ, ಖಾಕಿ ಇದೆ ಅಂದ ಮಾತ್ರಕ್ಕೆ ನೀವು ಏನು ಮಾಡಿದ್ರು ಕೂಡ ಮಾಡಿಸ್ಕೊಳ್ಬೇಕಾ ಜನಸಾಮಾನ್ಯರು? ಇದು ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಿ, ಪೊಲೀಸರು ಅಲ್ಲೇನೋ ಸಿಗರೇಟ್ ಸೇದ್ತಾ ಇದ್ರಂತೆ. ಬಟ್ ಇದು ನಿಷೇಧ ಇಲ್ಲಿ ಅನ್ನೋ ಕಾರಣಕ್ಕೆ ತಿಳಿ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಬಿಟ್ಟು ಕಳಿಸಿದ್ರೆ ಆಗಿರೋದು. ಬಟ್ ಆತನನ್ನ ಎಳೆದೊಯ್ದು ನೀವು ಅದು ಕೂಡ ಸ್ಟೇಷನ್ಗಾದ್ರೂ ಕರ್ಕೊಂಡು ಹೋದ್ರಾ? ಅಲ್ಲ, ಅಂಡರ್ ಪಾಸ್ ಕೆಳಗಡೆ ಕರೆದುಕೊಂಡು ಹೋಗಿದ್ದು ಯಾಕೆ ಅನ್ನೋದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ದುಡ್ಡಿಗೋಸ್ಕರ ಹಾಗಾದ್ರೆ ಸಾರ್ವಜನಿಕರ ಮೇಲೆ ಈ ರೀತಿ ದರ್ಪ ತೋರಿಸ್ತಿದ್ದೀರಾ ಅಂತ ಒಂದ್ಸಗಿನ ಈ ಪ್ರಶ್ನೆ ಬರುತ್ತೆ. ಈ ದೃಶ್ಯಗಳನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಪೊಲೀಸರು ದಂಧೆಗಿಳಿದಿದ್ದಾರಾ ಅನ್ನೋದನ್ನ ಯಾಕೆ ನಾವು ಪ್ರಶ್ನೆ ಮಾಡಬಾರ್ದು ಅಂತ. ನಾನು ಆರಂಭದಲ್ಲೇ ಹೇಳಿದೆ, ಕಂಪ್ಲೀಟ್ ಆಗಿ ಎಲ್ಲಾ ಪೊಲೀಸರು ಅಂತ ಹೇಳಲ್ಲ. ಇದೇ ಪೊಲೀಸಿಗೆ ಇಲಾಖೆಯಲ್ಲಿರುವ ಕೆಲವೊಬ್ಬರ ಪೊಲೀಸರ ಕಥೆ, ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಮೆಜೆಸ್ಟಿಕ್ ಅಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಸಿಗರೇಟ್ ಸೇದ್ತಾ ಇದ್ರಂತೆ. ಸಿಗರೇಟ್ ಸೇದಬೇಡಿಯಪ್ಪ, ಇಲ್ಲಿ ನಿಷೇಧ ಅಂತ ಹೇಳಿ ಕಳ್ಸಿದ್ರೆ ಆಗಿರೋದು. ಬಟ್ ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿ ಮೇಲೆ ನೀವು ಮನ್ಸೋ ಇಚ್ಛೆ ಹಲ್ಲೆ ಮಾಡ್ತೀರಿ, ಆತನನ್ನ ಅಂಡರ್ ಪಾಸ್ ಕೆಳಗಡೆ ಕರ್ಕೊಂಡು ಹೋಗ್ತೀರಿ, ಅಲ್ಲಿ ಹೋಗಿ ಮಾತುಕತೆ ಮಾಡುವಂತದ್ದು ಏನಿತ್ತು? ನೀವು ದುಡ್ಡಿಗೋಸ್ಕರ ಹಾಗಾದ್ರೆ ಈ ರೀತಿ ದರ್ಪ ತೋರಿಸಿದ್ರಾ? ಈ ಪ್ರಶ್ನೆ ಈ ದೃಶ್ಯಗಳನ್ನ ನೋಡಿದಾಗ ನಾವು ಮಾಡ್ಲೇಬೇಕಾಗತ್ತೆ. ನೋಡಿ, ಸ್ಟೇಷನ್ ಕರ್ಕೊಂಡು ಹೋಗಲ್ಲ, ಅವ್ರಿಗೆ ಬುದ್ಧಿವಾದ ಹೇಳಲ್ಲ, ಅದು ಬಿಡ್ತಾರೆ, ಮನಸೋ ಇಚ್ಛೆ ಹಲ್ಲೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಆತನನ್ನ ದರ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂಡರ್ ಪಾಸ್ ಕೆಳಗಡೆ ಅದೇನೋ ಮಾತುಕತೆ ಆಗುತ್ತೆ, ಅಲ್ಲಿ ದುಡ್ಡು ವಸೂಲಿ ಮಾಡಿದ್ದಾರೆ ಅಂತ ಅಲ್ಲಿ ನೋಡಿದವರು ಕೆಲವರು ಆರೋಪ ಮಾಡ್ತಾ ಇರೋದು. ಹಾಗಾದ್ರೆ ಈ ದುಡ್ಡಿಗೋಸ್ಕರನೇ ನೀವು ಈ ರೀತಿ ಮಾಡಿದ್ರಿ ಅಂತ ನಾವು ಯಾಕೆ ಕೇಳಬಾರ್ದು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಅದಕ್ಕೆ ಆರಂಭದಲ್ಲೇ ಹೇಳಿರೋದು, ರಕ್ಷಕರು ನಮ್ಮನ್ನ ಕಾಯುವಂತಹ ಪೊಲೀಸರು ನೀವೇ ಈ ರೀತಿ ಭಕ್ಷಕರಾಗ್ಬಿಟ್ರೆ, ವಸೂಲಿಗಿಳಿದು ಬಿಟ್ರೆ ಇನ್ ಯಾರನ್ನ ಕೇಳೋದು? ಈ ರೀತಿ ಅಕ್ರಮಗಳನ್ನ ತಡೆಗಟ್ಟಬೇಕಾದವರು, ಜೊತೆಗೆ ಜನರಿಗೆ ಬುದ್ಧಿವಾದ ಹೇಳಬೇಕಾದವರು, ನೀವು ದುಡ್ಡಿಗೋಸ್ಕರ ಈ ರೀತಿ ಮಾಡ್ತೀರಿ ಅಂತ ಆದ್ರೆ ಇನ್ನೇನು ಯಾರನ್ನ ಕೇಳಬೇಕು, ಯಾರ ಹತ್ರ ನ್ಯಾಯ ಕೇಳಬೇಕು ಅಂತ ಜನ ಕೇಳ್ತಾರೆ.